ಬಿಗ್ ಬಾಸ್ ಖ್ಯಾತಿಯ ಡ್ರೋನ್ ಪ್ರತಾಪ್ ಇತ್ತೀಚೆಗೆ ಕೃಷಿ ಹೊಂಡವೊಂದರಲ್ಲಿ ಸೋಡಿಯಂ ಸ್ಫೋಟ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ರು. ಇವತ್ತಿಗೆ ಅವರ ಜುಡಿಷಿಯಲ್ ಕಸ್ಟಡಿ ಅಂತ್ಯ ಆಗ್ತಾ ಇತ್ತು. ಪೊಲೀಸ್ ಕಸ್ಟಡಿ ಅಂತ್ಯ ಆಗ್ತಾ ಇತ್ತು. ಆದರೆ ಡ್ರೋನ್ ಪ್ರತಾಪ್ಗೆ ಇನ್ನು 10 ದಿನಗಳ ಕಾಲ ನ್ಯಾಯಾಂಗ ಬಂಧನ ಅಂತ ಮಧುಗಿರಿಯ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ ಆಗಿದೆ. ಇವತ್ತು ಮತ್ತೆ ಕೋರ್ಟ್ಗೆ ಹಾಜರುಪಡಿಸಿದ್ರು. ಕಸ್ಟಡಿ ಅಂತ್ಯ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತೆ ಒಂದಿಷ್ಟು ದಿನಗಳ ಕಾಲ ವಿಚಾರಣೆಯನ್ನು ನಡೆಸೋದಕ್ಕೆ ನ್ಯಾಯಾಂಗ ಬಂಧನಕ್ಕೆ ಆದೇಶವನ್ನು ಮಾಡಲಾಗಿದೆ. ಸೋಡಿಯಂ ಸ್ಫೋಟದಲ್ಲಿ ಪ್ರತಾಪ ಬಂಧನವಾಗಿತ್ತು. ಪೊಲೀಸ್ ಕಸ್ಟಡಿ ಅಲ್ಲ, ಜುಡಿಷಿಯಲ್ ಕಸ್ಟಡಿ ಜೆಸಿ ನ್ಯಾಯಾಂಗ ಬಂಧನಕ್ಕೀಗ ವಿಧಿಸಲಾಗಿದೆ. 10 ದಿನಗಳ ಕಾಲ ಡ್ರೋನ್ ಪ್ರತಾಪ್ ಜುಡಿಷಿಯಲ್ ಕಸ್ಟಡಿಗೆ ಹೋಗ್ತಾರೆ. ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಸಣ್ಣ ಪುಟ್ಟ ಅಮೌಂಟ್ನಲ್ಲ, ಅರ್ಧ ಕೆಜಿ ಸೋಡಿಯಂ ಅನ್ನು ಬಿಸಾಡಿದ್ದು. ಸಾಮಾನ್ಯ ಒಂದು ಕ್ರಿಸ್ಟಲ್ಲು ಅಥವಾ 2 ಕ್ರಿಸ್ಟಲ್ ಸೋಡಿಯಂ ಹಾಕಿದ್ರೇ ದೊಡ್ಡ ಸ್ಫೋಟ ಆಗುತ್ತೆ. ಅಂಥದ್ರಲ್ಲಿ ಅದು ಕ್ಯಾನಲ್ಗೆ ಪಬ್ಲಿಕ್ ವಾಟರ್ ಟ್ರಾನ್ಸ್ಪೋರ್ಟ್ ಅಂದರೆ ಈಗ ಅದು ಸಾಮಾನ್ಯವಾಗಿ ಅದೇ ನೀರಲ್ಲಿ ಪ್ರಾಣಿಗಳು ಕುಡಿಯೋದಿರುತ್ತೆ ಅಥವಾ ಪ್ರಾಣಿಗಳ ಮೈ ಉಜ್ಜೋದಿರುತ್ತೆ. ಒಂದಿಷ್ಟು ಭಾಗದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇರೋ ಕಡೆ ಜನ ಕೂಡ ಅದನ್ನು ಕುಡಿಯೋ ಪರಿಸ್ಥಿತಿಗಳು ಬರುತ್ತೆ. ಅಂಥದ್ರಲ್ಲಿ ಇವರು ಸೋಡಿಯಂ ಹಾಕಿ ಸ್ಫೋಟ ಮಾಡಿ ಇವ್ರದ್ದೇನೋ ಫಿಸಿಕ್ಸ್ ಎಕ್ಸ್ಪೆರಿಮೆಂಟು ಮಾಡಿ, ಫಿಸಿಕ್ಸೋ ಕೆಮಿಸ್ಟ್ರಿನೋ ಬಯಾಲಜಿನೋ ಏನು ಬೇಕಾದರೂ ಮಾಡಿ ಅದಕ್ಕೆ ನಿಮ್ಮದೇ ಆದಂಥ ವಾಟರ್ ರಿಸರ್ವನ್ನು ಮಾಡ್ಕೋಬೇಕು. ಅಥವಾ ಅದಕ್ಕೊಂದೇನೋ ನಿಮ್ಮದೇ ಒಂದು ಕೆರೆ ಮಾಡಿಕೊಂಡು ಕೃತಕ ಕೆರೆ ಮಾಡ್ಕೊಂಡು ಅದರಲ್ಲಿ ಮಾಡಿದ್ರೆ ಫೈನ್ ಅಂತ ಅನ್ಬೋದು. ಅಪ್ ಟು ಅನ್ ಎಕ್ಸ್ಟೆಂಟ್ ಒಂದು ಹಂತದವರೆಗೆ ಓಕೆ ಅನ್ಬೋದು. ಅರ್ಧ ಕೆಜಿ ಸೋಡಿಯಮನ್ನು ಸಾರ್ವಜನಿಕ ಜಲ ಮೂಲಕ ಹಾಕಿ ಸ್ಫೋಟ ಮಾಡಿದರೆ ಹೀಗೆ ಆಗುತ್ತೆ ಅಂತ ಡ್ರೋನ್ ಪ್ರತಾಪ್ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಪಾಪ ಈ ಡ್ರೋನ್ ಪ್ರತಾಪನ ಎಷ್ಟು ಸಲ ಪೊಲೀಸರು ಅರೆಸ್ಟ್ ಮಾಡ್ತಾರೋ, ಅದು ಯಾವ್ಯಾವ ವಿಚಾರಕ್ಕೆಲ್ಲ ಅರೆಸ್ಟ್ ಮಾಡ್ತಾರೋ. ಒಟ್ಟಾರೆ 10 ದಿನಗಳ ಕಾಲ ಪೊಲೀಸರ ನ್ಯಾಯಾಂಗ ಬಂಧನಕ್ಕೆ ಈಗ ವಿಧಿಸಲಾಗಿದೆ ಡ್ರೋನ್ ಪ್ರತಾಪ್ ಅವರನ್ನು.